ನಮಸ್ತೆ ವಿವರ್ಸ್, ರೇಖಿ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ. ನಾನು ನಿಮ್ಮ ವಿದ್ಯಶ್ರೀ, ರೇಖಿ ಮಾಸ್ಟರ್ ಆ್ಯಂಡ್ ಟಾರೋಟ್ ಕಾರ್ಡ್ ರೀಡರ್. ಡಿಸೆಂಬರ್ ಮಂತಲ್ಲಿ ಲಾರ್ಡ್ ಜೀಸಸ್ ಅವರಿಂದ ನಿಮಗೆ ಏನೆಲ್ಲ ಗೈಡೆನ್ಸ್ ಬರುತ್ತೆ ಅಥವಾ ಬರ್ತಾ ಇದೆ, ನೀವೇನು ಫಾಲೋ ಮಾಡಬೇಕು ಅನ್ನೋದನ್ನು ಇವತ್ತಿನ ರೀಡಿಂಗ್ ನಾವು ಚೆಕ್ ಮಾಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವು ಫೈಲ್ ಸೆಲೆಕ್ಷನ್ ಮಾಡಿ. ಓಕೆ, ಐ ಹೋಪ್ ಇದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ. This is a pile 1 and this is a pile 2. Okay, so ಯಾರಿಗೆಲ್ಲ ಜೀಸಸ್ ಮೇಲೆ ನಂಬಿಕೆ ಇದೆ, ಓಕೆ, ಆ್ಯಂಡ್ ಯಾರೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ್ದೀರಿ, ನಿಮಗೂ ಈ ರೀಡಿಂಗ್ ಪ್ರಾಫಿಟ್ ಆಗುತ್ತೆ. ಜೊತೆಗೆ ಯಾರೆಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿ ಅಲ್ಲ ಬಟ್ ಜೀಸಸ್ ಮೇಲೆ ಒಂದು ನಂಬಿಕೆ ಇದೆ, ಹೋಪ್ ಇದೆ, ಮರಿಯಮ್ಮನನ್ನು ಪ್ರೇಯರ್ ಮಾಡಿ, ಯಾರಿಗೆಲ್ಲ ಜೀಸಸ್ ಮೇಲೆ ನಂಬಿಕೆ ಇದೆ, ಮರಿಯಮ್ಮನ ಮೇಲೆ ನಂಬಿಕೆ ಇದೆ, ಏಂಜಲ್ಸ್ ಮೇಲೆ ನಂಬಿಕೆ ಇದೆ, ಓಕೆ, ನೀವು ಡಿವೈನ್ನ ಯಾವುದೇ ರೂಪದಲ್ಲಿ ನಂಬಿದ್ರು ಅದು ಒಂದೇ. ಓಕೆ, ನಾಮ ಹಲವು, ಪರಮಾತ್ಮ ಒಬ್ಬನೇ. ಸೊ ನಿಮ್ಮ ಡಿವೈನ್ ಸ್ಪಿರಿಟ್ ಯಾರಿದ್ದಾರೆ, ಗೈಡ್ ಯಾರಿದ್ದಾರೆ, ಲಾರ್ಡ್ ಯಾರಿದ್ದಾರೆ, ದೇವ್ರು ಯಾರಿದ್ದಾರೆ, ದೇವಿ ಯಾರಿದ್ದಾರೆ, ಸೊ ಅವ್ರನ್ನ ನೆನೆಸ್ಕೊಂಡು ಕೂಡ ನೀವು ಇಲ್ಲಿ ಫೈಲ್ ಸೆಲೆಕ್ಷನ್ ಮಾಡಿಕೊಂಡು ಕೂಡ ರೀಡಿಂಗನ್ನು ನೋಡ್ಬೋದು. ಸೊ ಇದು ರೀಡಿಂಗ್ ನೀವು ಯಾವಾಗಾದರೂ ನೋಡ್ಬೋದು. ಓಕೆ, ಟೈಮ್ ಲೆಸ್, ಓಕೆ, ಟೈಮ್ ಅನ್ಲಿಮಿಟೆಡ್ ಟೈಮ್ ಇದು. ಓಕೆ, ಯಾವುದೇ ಟೈಮ್, ಇಂಥದ್ದೇ ಟೈಮ್ ಪೀರಿಯಡ್ಗೆ ಅಂತಲ್ಲ. ಸೊ ಯಾವುದು ನಿಮಗೆ ರೆಸನೇಟ್ ಆಗುತ್ತೋ ಆ ಒಂದು ಎನರ್ಜೀಸ್ನ ಪಿಕ್ ಮಾಡ್ಕೊಳ್ಳಿ ಆ್ಯಂಡ್ ಗೈಡೆನ್ಸ್ ಏನು ಬರುತ್ತೋ ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಸಿಗುತ್ತೆ. ಓಕೆ, ಯಾರೆಲ್ಲ ಈ ಸಿಂಬೋಲನ್ನು ಆಯ್ಕೆ ಮಾಡ್ಕೊಂಡಿದ್ರಿ, ಚಾರ್ಮನ್ನು, ಸೊ ನಿಮಗಾಗಿ ಡಿವೈನ್ ಗೈಡೆನ್ಸ್ ಏನು ಅಂತೇಳಿ ನೋಡೋಣ. ಓಕೆ, ನಿಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಲೈಫಲ್ಲಿ ಓವರಾಲ್ ಆಗಿ ಕೆರಿಯರಲ್ಲಿ ಗ್ರೋತ್ ಆಗುತ್ತೆ. ಓಕೆ, ನೀವು ಎಲ್ಲೋ ಒಂದು ಕಡೆ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರಾ, ಏನೋ ಒಂದು ಸಾಧಿಸಬೇಕು ಅಂತ ಇದ್ದೀರಾ ಬಟ್ ಸಾಧಿಸೋಕ್ಕಾಗ್ತಾ ಇಲ್ಲ, ಅಡೆತಡೆ ಆಗ್ತಾ ಇದೆ, ಬ್ಲಾಕೇಜಸ್ ಇದೆ. ಸೊ ಸೆಲ್ಫ್ ಕ್ರಿಯೇಟೆಡ್ ಬ್ಲಾಕೇಜಸ್ ಕೂಡ ಇದೆ. ಸೊ ಅದನ್ನು ರಿಮೂವ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಕ್ರಿಯೇಟಿವಿಟಿನ, ನಿಮ್ಮ ಟ್ಯಾಲೆಂಟನ್ನು ಎಕ್ಸಿಕ್ಯೂಟ್ ಮಾಡಿ, ಅದನ್ನು ಪ್ರದರ್ಶನ ಮಾಡಿ. ಅದನ್ನು ಪ್ರದರ್ಶನ ಮಾಡೋಕ್ಕೆ ಏನಾದರೂ ಅಡೆತಡೆ ಆಗ್ತಾ ಇದ್ರೆ ಸೊ ಆ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೀ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಮೆಂಟಲಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಸೆಕೆಂಡ್ ಒನ್, ಮ್ಯಾನಿಫೆಸ್ಟೇಷನ್ ಮಾಡಿ. ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗಬೇಕು ಅಂತಂದರೆ ಮ್ಯಾನಿಫೆಸ್ಟೇಷನ್ ಮಾಡಿ. ಓಕೆ, ನೀವು ಯಾವ ರೀತಿಯಲ್ಲಾದರೂ ಮಾಡ್ಬೋದು. ಒಟ್ಟಿನಲ್ಲಿ ನಿಮ್ಮನ್ನು ನೀವು ಡಿವೈನ್ ಜೊತೆಗೆ ಅಲೈನ್ ಆಗಿ. ಓಕೆ, ಸೊ ವಾಟರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಫೈರ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ರೈಟಿಂಗ್ ಮ್ಯಾನಿಫೆಸ್ಟೇಷನ್ ಮಾಡ್ಬೋದು, ಅಥವಾ ಮೆಡಿಟೇಷನ್ ಥ್ರೂ ವಿಜುವಲೈಸೇಷನ್ ಕೂಡ ನೀವು ಮಾಡ್ಬೋದು. ಇದರಿಂದ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಕೂಡ ಆಗೋ ಸಾಧ್ಯತೆ ಇದೆ. ಸೊ ಅದಕ್ಕೋಸ್ಕರ ನೀವು ಶ್ರಮ ಪಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಪಾಸ್ಟ್ ಲೈಫ್ ಕರ್ಮಾಸ್ ಇದ್ದಿರ್ಬೋದು ಅಥವಾ ಈ ಜನ್ಮದ ಕರ್ಮಾಸ್ ಬ್ಯಾಗೇಜಸ್ಗಳಿದ್ದಾವೆ, ಹೆಚ್ಚಿನ ಒತ್ತಡ ನಿಮಗೆ ಕಾಣಿಸ್ತಾ ಇದೆ, ಓವರಾಲ್ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗಳಿಂದ ನೀವು ಸ್ವಲ್ಪ ರಿಲೀಸ್ ಮಾಡ್ಕೊಳ್ಳಿ, ರೆಸ್ಟ್ ಮಾಡಿ. ಸಮಯಕ್ಕೆ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ರೆಯನ್ನು ಮಾಡಬೇಕು. ಸಮಯಕ್ಕೇ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು ನೀವು. ಬಟ್ ಹಂಗಂತೇಳಿ ಬರ್ಡನ್ ಫೀಲ್ ಮಾಡಬಾರ್ದು. ಪಾಸ್ಟ್ ಎನರ್ಜೀಸ್ನ ತಲೆಯಲ್ಲಿ ಆಗಲಿ ಮನಸ್ಸಲ್ಲಾಗಲಿ ಹೊತ್ಕೋಬಾರ್ದು. ಯಾರೇ ನಿಮ್ಮ ಲೈಫಲ್ಲಿ ಏನೇ ನೆಗೆಟಿವ್ ಕೆಲಸ ಮಾಡಿದರೂ ಕೂಡ ಅವ್ರನ್ನ ಕ್ಷಮಿಸಿ ನೀವು ಮುಂದೆ ಸಾಗಿ. ನಿಮ್ಮ ಲೈಫಲ್ಲಿ ನಿಮ್ಮ ಗ್ರೋತ್ಗಾಗಿ, ನಿಮ್ಮ ಒಂದು ಕೆರಿಯರಲ್ಲಿ ಸ್ಟೆಬಿಲಿಟಿಗಾಗಿ, ನಿಮ್ಮ ಒಂದು ಫ್ಯೂಚರಲ್ಲಿ ಎಲ್ಲ ಒಂದು ಬ್ಲೆಸ್ಸಿಂಗ್ಸನ್ನು ಡಿವೈನ್ ಕೊಡೋಕೆ ರೆಡಿ ಇದ್ದಾರೆ. ಬಟ್ ನೀವು ನೆಗೆಟಿವಿಟಿನ ಇಟ್ಕೊಂಡು ಹೋಗ್ತಾ ಇದ್ದೀರಾ. ಅದನ್ನು, ಆ ಬ್ಯಾಗೇಜಸ್ನ ರಿಲೀಸ್ ಮಾಡಿ. ಬೇರೆಯವರಿಂದ ಒತ್ತಡ ನಿಮಗೆ ಸಿಗ್ತಾ ಇದ್ರೆ, ಫ್ಯಾಮಿಲಿ ಮೆಂಬರ್ಸಿಂದ ಆಗಿರ್ಬೋದು, ಅಥವಾ ನಿಮ್ಮ ಆಫೀಸಲ್ಲಾಗಿರ್ಬೋದು, ಅಥವಾ ನೀವು ಎಲ್ಲೇ ಒಂದು ಅಥವಾ ಸೋಷಿಯಲಲ್ಲ ಆಗಿರ್ಬೋದು, ನಿಮಗೆ ಒಂದು ಒತ್ತಡ ಕಾಡಿಸ್ತಾ ಇದೆ. ಆ ಒತ್ತಡವನ್ನು ರಿಲೀಸ್ ಮಾಡಿ. ಅದು ನಿಮಗೆ ಬರ್ಡನ್ ಫೀಲ್ ಮಾಡುತ್ತೆ. ಅದಕ್ಕೆ ನೀವು ಬರ್ಡನ್ ಫೀಲ್ ಆಗೋಕ್ಕೆ ಹೋಗಬಾರ್ದು. ನೆಗೆಟಿವಿಟಿನ ಬಿಡಿ, ನೆಗೆಟಿವ್ ಜನರನ್ನು ಬಿಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಸೊ ಮೆಡಿಟೇಷನ್ ಮಾಡಿ, ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಮೆಟ್ಲನ್ನು ಹತ್ಬಿಟ್ಟು ನೀವು ನಿಮ್ಮ ಗೋಲನ್ನು ಅಚೀವ್ ಮಾಡಿ ಅಂತೇಳಿ ಕೂಡ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ನಿಮಗೆ ಮೆಂಟೋರ್ ಅಗತ್ಯ ಇದೆ, ಗುರುಗಳ ಅಗತ್ಯ ಇದೆ. ಅವರ ಸಾನ್ನಿಧ್ಯವನ್ನು ಪಡ್ಕೊಳ್ಳಿ. ಗುರುಗಳ ಮುಖೇನ ಡಿವೈನನ್ನು, ಎನ್ಲೈಟ್ಮೆಂಟನ್ನು ಅಂದರೆ ಜ್ಞಾನವನ್ನು ಪಡ್ಕೊಳ್ಳಿ ಅಂತೇಳಿ ಇಲ್ಲಿ ಹೆಚ್ಚು ಸ್ಟ್ರಾಂಗ್ಲಿ ಗೈಡೆನ್ಸ್ ಬರ್ತಾ ಇದೆ. ವರ್ಕ್ ಮಾಡಿ. ಸೆಲ್ಫ್ ವರ್ಕ್ ಇಂಪಾರ್ಟೆಂಟ್. ಸೊ ಅನಗತ್ಯವಾದ ಯೋಚನೆ ಬೇಡ, ಚಿಂತೆ ಮಾಡಬೇಡಿ, ಅನಗತ್ಯವಾದಂತಹ ಚಿಂತೆ ಮಾಡಬೇಡಿ. ಒಮ್ಮೊಮ್ಮೆ ಪಾಸ್ಟ್ ಬಗ್ಗೆ ಯೋಚನೆ ಮಾಡ್ತೀರಾ, ಅದನ್ನು ಸ್ಟಾಪ್ ಮಾಡಿ. ಒಮ್ಮೊಮ್ಮೆ ಫ್ಯೂಚರಲ್ಲಿ ಹಾಗಾದರೆ ಹೀಗಾದರೆ ಅಂತೇಳಿ ಏನೇನೋ ಥಾಟ್ಸ್ ಬರುತ್ತೆ. ಸೊ ಆ ನೆಗೆಟಿವ್ ಲೆಕ್ಕಾಚಾರಗಳನ್ನೆಲ್ಲ ಬಿಟ್ಬಿಟ್ಟು ಕಾಮಾಗಿರಿ, ಪೀಸ್ಫುಲ್ಲಾಗಿ ನಿಮ್ಮನ್ನು ನೀವು ಇಟ್ಕೊಳ್ಳಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್
ಈ ಹಿಂದೆ ನೀವೇನೆಲ್ಲ ಸಫರ್ ಪಡ್ತಾ ಇದ್ರಿ, ನೆಗೆಟಿವ್ ಸಿಚುಯೇಷನನ್ನು ಫೇಸ್ ಮಾಡಿದ್ರಿ, ಸೊ ಆ ಒಂದು ನೆಗೆಟಿವ್ ಸಿಚುಯೇಷನ್ ಎಂಡ್ ಆಗ್ತಾ ಇದೆ. ಚಿಂತೆ ಮಾಡಬೇಡಿ, ವರಿ ಮಾಡಬೇಡಿ, ಮುಂದೆ ಸಾಗಿ. ನಿಮ್ಮ ಲೈಫನ್ನು ಮತ್ತೆ ಹೊಸದಾಗಿ ನ್ಯೂ ಶುರು ಮಾಡಿ, ನ್ಯೂ ಬಿಗಿನಿಂಗ್ ಮಾಡಿ, ನ್ಯೂ ಸ್ಟಾರ್ಟ್ ಮಾಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನೆಗೆಟಿವಲ್ಲಿ ಪಾಸಿಟಿವ್ ಏನಿದೆ ಅಂತೇಳಿ ತಿಳ್ಕೊಳ್ಳಿ, ಪಾಸಿಟಿವಲ್ಲೂ ಕೂಡ ನೆಗೆಟಿವ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ನಿಮ್ಮ ಮೈಂಡ್ ಬಾಡಿ ಸೋಲ್ನ ಕಾಮ್ ಮಾಡ್ಕೊಳ್ಳಿ. ರೆಮಿಡಿ ಬಂದು ಮೂನ್ ರೆಮಿಡಿ ಮಾಡಿ ಅಂತ ಹೇಳ್ಬಿಟ್ಟಿಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಹೇಗಿತ್ತು ರೀಡಿಂಗ್ ಅಂತೇಳಿ ನನಗೆ ತಿಳಿಸಿ. ಗೈಡೆನ್ಸನ್ನು ಫಾಲೋ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು. ಹಲೋ ಪೈಲ್ 2, ಯಾರು ಈ ಚಾರ್ಮನ್ನು ಅಥವಾ ಈ ಸಿಂಬಲನ್ನು ಸೆಲೆಕ್ಟ್ ಮಾಡಿದ್ರಿ, ನಿಮಗಾಗಿ ಗೈಡೆನ್ಸ್ ಏನು ಅಂತೇಳಿ ನೋಡೋಣ. ಸೊ ಇಲ್ಲಿ ಏನೇ ಗೈಡೆನ್ಸ್ ಬಂದರೂ ಅದನ್ನ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಲೈಫಲ್ಲಿ ಗ್ರೋತ್ ಸಿಗುತ್ತೆ, ಬ್ಲೆಸ್ಸಿಂಗ್ ಸಿಗುತ್ತೆ. ಓಕೆ, ನಮ್ಮ ವಿಡಿಯೋ ಥ್ರೂ ನಿಮಗೆ ಗೈಡೆನ್ಸ್ ಸಿಗ್ತಾ ಇದೆ. ಸೊ ಗ್ರ್ಯಾಟಿಟ್ಯೂಡ್ ಕೂಡ ಫೀಲ್ ಮಾಡಿ. ಓಕೆ, ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕು. ತುಂಬ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಿರ್ತೀರಾ ಒಂದು ಕ್ಷಣಕ್ಕೆ, ಇನ್ನೊಂದು ಕ್ಷಣಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ನಿಮ್ಮ ಹೊರಗಡೆ ನಿಮ್ಮ ಮುಖ ನಗ್ತಾ ಇದೆ, ಬಟ್ ನಿಮ್ಮ ಒಳಗಡೆ ಹೆಚ್ಚು ನೋವು ಕಾಣಿಸ್ತಾ ಇದೆ, ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ಸೊ ಮೊದಲನೇದಾಗಿ ನಿಮ್ಮ ಮನಸ್ಸನ್ನು ಕಂಟ್ರೋಲಿಗೆ ತನ್ನಿ. ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಬೇರೆ ಯಾರನ್ನೋ ಕಂಟ್ರೋಲ್ ಮಾಡೋದಲ್ಲ, ಮೊದಲು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸ್ ಮಾಡಿ ಅಂತೇಳಿ ಇಲ್ಲಿ ಮೊದಲನೇ ಗೈಡೆನ್ಸ್ ಬರ್ತಾ ಇದೆ. ಆ್ಯಂಡ್ ಏನಾದ್ರು ಜಸ್ಟಿಸ್ ನೀವು ಕೇಳಿದರೆ ಖಂಡಿತವಾಗ್ಲೂ ನಿಮಗೆ ಜಸ್ಟಿಸ್ ಸಿಗ್ತದೆ. ಬಟ್ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಿಮಗೆ ಸೆಲ್ಫ್ ಹೀಲಿಂಗ್, ಸೆಲ್ಫ್ ಗ್ರೋತ್, ಓಕೆ, ಸೆಲ್ಫ್ ಲವ್ ಇಂಪಾರ್ಟೆಂಟ್. ನೀವು ಬೇರೆ ಯಾರನ್ನೋ ಪ್ರೀತಿಸ್ಕೊಂಡು ನೆಗೆಟಿವ್ ಫೀಲ್ ಮಾಡ್ತಾ ಇದ್ದೀರಾ, ಅದ್ರ ಬದಲಿಗೆ ಮೊದಲನೇದಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನೀವು ಯಾರು, ಆ್ಯಕ್ಚುಲಲ್ಲಿ ನೀವು ಯಾರು ಅನ್ನೋದನ್ನು ಕಂಡುಹಿಡ್ಕೊಳ್ಳಿ. ಓಕೆ, ಗುಡ್ ನ್ಯೂಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಖಂಡಿತವಾಗ್ಲೂ ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಬಟ್ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ವೆಯ್ಟ್ ಮಾಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಸೊ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಕೆರಿಯರಲ್ಲಿ ಆಗಿರ್ಬೋದು, ಗ್ರೋತ್ ಆ್ಯಂಡ್ ಸಕ್ಸಸ್ ಬೇಕು. ಓಕೆ, ನೀವು ಯಾರಾದರೂ ಜಾಬಿಗೆ ಅಪ್ಲೈ ಮಾಡಿದರೆ ಸೊ ಜಾಬ್ ಕೂಡ ಆಗೋ ಚಾನ್ಸಸ್ ಇದೆ. ಯಾರಾದರೂ ಹೊರಗಡೆ ಕಂಟ್ರಿಗೆ ಹೋಗ್ಬೇಕಂತ ಇದ್ದರೆ ಹೊರಗಡೆ ಕಂಟ್ರಿಗೂ ಹೋಗೋ ಚಾನ್ಸಸ್ ಕೂಡ ಹೈಲಿ ಪಾಸಿಟಿವ್ ಇದೆ. ಸೊ ಚಿಂತೆ ಮಾಡಬೇಡಿ, ಅದ್ರ ಪರವಾಗಿ ವರ್ಕ್ ಮಾಡಿ, ಬಟ್ ಕನ್ಫ್ಯೂಷನ್ ಆಗಬೇಡಿ. ಸೊ ಅದಕ್ಕೆ ಮೊದಲನೇದಾಗಿ ನೀವು ಕಾಮ್ ಆಗಿರಬೇಕು, ಅಂದರೆ ಶಾಂತವಾಗಿರಬೇಕು. ನಿಮ್ಮ ಮನಸ್ಸನ್ನು ಬ್ಯಾಲೆನ್ಸಲ್ಲಿ ತಂದಿಡಬೇಕು. ಕನ್ಫ್ಯೂಷನ್ ಸಿಚುಯೇಷನಿಂದ ನೀವು ಹೊರಗಡೆ ಬರಬೇಕು. ಸೊ ಅದಕ್ಕೋಸ್ಕರ ಮೂನ್ ರೆಮಿಡಿ ಸ್ಟಾರ್ಟ್ ಮಾಡಿ. ಓಕೆ, ಚಿಂತೆ ಮಾಡಬೇಡಿ. ರಾತ್ರಿಡೀ ಯೋಚನೆ ಮಾಡಿ 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 ನಿಮಗೆ ಹೆಲ್ತ್ ಇಶ್ಯೂಸ್ ಕಾಡುವಂಥ ಸಾಧ್ಯತೆ ಇದೆ. ಸೊ ಹೆಲ್ತ್ ಇಶ್ಯೂಸ್ ಆಗಬಾರ್ದು ಅಂತಂದರೆ ನೆಮ್ಮದಿಯಾಗಿ ನಿದ್ದೆಯನ್ನು ಮಾಡಿ ಹೀಲಿಂಗ್ ಮಾಡ್ಕೊಳ್ಳಿ. ನೀವು ಹೀಲರ್ಸ್ ಆಗಿದ್ದರೆ, ಇಲ್ಲದಿದ್ದರೆ ಹೀಲರ್ಸ್ ಹತ್ರ ಹೀಲಿಂಗ್ ತಗೊಳ್ಳೋ ಮೂಲಕ ಅಟ್ಲೀಸ್ಟ್ 4 ವೀಕ್ಸ್ ಆದರೂ ನೀವು ಹೀಲಿಂಗ್ ತಗೊಳ್ಳೋ ಮೂಲಕ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲ ನೀವು ಖುದ್ದು ಹೀಲಿಂಗನ್ನು ಕಲೀರಿ. ಇಲ್ಲದಿದ್ದರೆ ಹಾರ್ಟ್ ಬ್ರೋಕನ್ ಎನರ್ಜಿ ಕಾಣಿಸುತ್ತೆ. ಪಾಸ್ಟಲ್ಲಿ ಆಗಿರ್ತಕ್ಕಂಥ ಎನರ್ಜೀಸ್ನ ನೆನೆಸ್ಕೊಂಡು ಮತ್ತೆ ಮತ್ತೆ ಅಳಬೇಡಿ ಅಂತಲೇ ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ಮತ್ತೆ ನೀವು ನಿಮ್ಮನ್ನು ನೀವೇ ಹಾರ್ಮ್ ಮಾಡ್ಕೊತಾ ಇದ್ದೀರಾ, ನಿಮಗೆ ನೀವೇ ದುಃಖ ಕೊಡ್ಕೊತಾ ಇದ್ದೀರಾ, ನಿಮಗೆ ನೀವೇ ನೆಗೆಟಿವ್ ಸಿಚುಯೇಷನಲ್ಲಿ ಹಾಕ್ಕೊಳ್ತಾ ಇದ್ದೀರಾ. ಆ ಕೆಲಸ ಮಾಡಬೇಡಿ ಅಂತೇಳಿ ಗೈಡೆನ್ಸ್ ಬರ್ತಾ ಇದೆ. ಫಾಲೋ ಮಾಡಲಿಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಆಗೋದು. ಸೊ ಇಲ್ಲಿ ಕೆಲವರಿಗೆ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಕಾಡ್ಬೋದು, BP ಆಗ್ಬೋದು, ಅಥವಾ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಆಗ್ಬೋದು. ಓಕೆ, ಶುಗರ್ ಇಂಬ್ಯಾಲೆನ್ಸ್ ಆಗ್ಬೋದು, ಅಥವಾ ಹಾರ್ಟ್ ಅಟ್ಯಾಕ್ ಆಗೋವಂಥ ಚಾನ್ಸಸ್ ಇದೆ. ಸೊ ಅಲರ್ಟ್ ಆಗಿ. ಓಕೆ, ಕೆಲವರು ಫೈನಾನ್ಷಿಯಲ್ ಇಶ್ಯೂಸಿಂದ ಬಳಲ್ತಾ ಇರ್ಬೋದು. ಸೊ ಲಾಸಸ್ ಆಗ್ತಾ ಇದೆ ಅಂಥೇಳಿ ಯೋಚನೆ ಮಾಡಬೇಡಿ. ಲಾಸಸ್ ಆಗಲ್ಲ, ಬಟ್ ನೀವು ಲಾಸ್ ಆಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗುತ್ತೆ. ಅಂದರೆ ಇದು ಕೂಡ ಒಂದು ಮ್ಯಾನಿಫೆಸ್ಟೇಷನ್ ಥರ ವರ್ಕ್ ಆಗ್ತಾ ಇದೆ. ಸೊ ನಿಮ್ಮ ಸೊಲ್ಯೂಷನ್ಗೆ ಕೀ ಕೂಡ ನಿಮ್ಮ ಹತ್ರನೇ ಇದೆ. ಓಕೆ, ನಿಮ್ಮ ಒಂದು ಪ್ರಾಬ್ಲಮ್ಗೆ, ನಿಮ್ಮ ಒಂದು ದುಃಖಕ್ಕೆ ಆನ್ಸರ್ ಕೂಡ ನಿಮ್ಮ ಹತ್ರನೇ ಇದೆ. ನೀವು ಕೇಳೋವಂಥ ಪ್ರಶ್ನೆಗಳಿಗೂ ಕೂಡ ಆನ್ಸರ್ಸ್ ನಿಮ್ಮ ಹತ್ರನೇ ಇದೆ. ಅದನ್ನು ಸ್ವಲ್ಪ ಶಾಂತ ಮನಸ್ಥಿತಿಯಾಗಿ ಶಾಂತವಾಗಿ ಕೂತ್ಕೊಂಡು ಹುಡುಕಿ ಸಿಗತ್ತೆ. ಗೈಡೆನ್ಸ್ ಇದೆ. ಓಕೆನಾ? ಆ್ಯಂಡ್ ನಿಮಗೆ ಬೇಕಾಗಿರೋದು ಹೋಲ್ ಆಗಿ ಸ್ಟೆಬಿಲಿಟಿ. ಓಕೆ, ಒಂದು ಸಕ್ಸಸ್, ನೇಮ್, ಫೇಮ್, ಗ್ರೋತ್, ಸ್ಟೆಬಿಲಿಟಿ. ಓಕೆ, ಮನಿ, ಅಬಂಡೆನ್ಸ್. ಓಕೆ, ಪಾರ್ಟ್ನರ್, ಯಾರಿಗೆ ಮ್ಯಾರೇಜ್ ಆಗಿಲ್ಲ, ಮ್ಯಾರೇಜಲ್ಲಿ ಸ್ಟೆಬಿಲಿಟಿ ಬೇಕು, ಅಥವಾ ಮ್ಯಾರೇಜಲ್ಲಿ ಯಾರ ಲೈಫಲ್ಲಿ ಇಂಬ್ಯಾಲೆನ್ಸ್ ಎನರ್ಜಿ ನಡೀತಾ ಇದೆ. ಸೊ ಅಲ್ಲಿ ಕೂಡ ಒಂದು ಹಾರ್ಮನಿ, ಬ್ಯಾಲೆನ್ಸ್ ಇದೆಲ್ಲ ಬಯಸ್ತಾ ಇದ್ದೀರಾ. ಬಟ್ ಅದು ಬಯಸೋಕ್ಕೋಸ್ಕರ ಸುಮ್ಮನೆ ಕೂತ್ಕೊಂಡಿದ್ದೀರಾ, ಕೆಲಸ ಮಾಡ್ತಾ ಇಲ್ಲ ನೀವು. ಸೊ ವರ್ಕ್ ಮಾಡಿ ಅಂತೇಳಿ ಇಲ್ಲಿ ಗೈಡೆನ್ಸ್ ಬರ್ತಾ ಇದೆ. ಓಕೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತಲೇ ಬರ್ತಾ ಇರೋದು. ಸೊ ಅದರ ಅರ್ಥ
ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ, ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ ಅನ್ನೋದೇ ಬರ್ತಾ ಇರೋದು. ಸೊ ನೀವೀಗ ನಿಮ್ಮ ಮೇಲೆ ವರ್ಕ್ ಮಾಡಬೇಕಾಗತ್ತೆ. ನಿಮ್ಮ ಈಗ ರಿಲೇಷನ್ಶಿಪ್ ಇಶ್ಯೂಸ್ ಆಗಿದ್ರೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ಫೈನಾನ್ಷಿಯಲ್ ಇಶ್ಯೂಸ್ ಆಗಿದ್ರೆ ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕಾಗತ್ತೆ. ನೀವು ಮಾಡಿಲ್ಲ ಅಂದರೆ ಅದು ತಪ್ಪಿದ್ದಲ್ಲ ನೆಗೆಟಿವ್ ಎನರ್ಜಿ. ಸೊ ಅದ್ರ ಮೇಲೆ ನೀವು ವರ್ಕ್ ಮಾಡಿದ್ದೇ ಆಗಿದ್ದರೆ, ಆ್ಯಕ್ಷನ್ ತಗೊಂಡಿದ್ದೇ ಆಗಿದ್ದರೆ ನಿಮಗೆ ಫ್ರೂಟ್ಫುಲ್ ರಿಸಲ್ಟು ಬಂದೇ ಬರುತ್ತೆ. ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಖುಷಿಗೋಸ್ಕರ, ನಿಮ್ಮ ಹ್ಯಾಪಿನೆಸ್ ಎನರ್ಜಿಗೋಸ್ಕರ. ಓಕೆ, ನೀವು ಬಯಸ್ತಾ ಇರೋದು ಇದೆ ಅಲ್ವಾ? ಎಸ್, ಇಲ್ಲೂ ಸೇಮ್ ಅದೇ ಬರ್ತಾಯಿದೆ, ಬ್ಯಾಲೆನ್ಸ್ ಬ್ಯಾಲೆನ್ಸ್ ಬ್ಯಾಲೆನ್ಸ್. ಸೊ ನೀವು ಕಂಪ್ಲೀಟಾಗಿ ಖುಷಿ ಬಯಸ್ತಾ ಇದ್ದೀರಾ. ಓಕೆ, ಕಂಪ್ಲೀಟ್ ಕಲರ್ಫುಲ್ ಎನರ್ಜಿ ಬಯಸ್ತಾ ಇದ್ದೀರಾ. ಬಟ್ ಅದು ವರ್ಕ್ ಆಗ್ತಾ ಇಲ್ಲ, ಯಾಕಂದರೆ ನೀವು ಸರಿಯಾದ ಆ್ಯಕ್ಷನ್ನೇ ತೊಗೊಂಡಿಲ್ಲ. ಓಕೆ, ಆ್ಯಕ್ಷನ್ ತೊಗೊಂಡ್ರೆ ಖಂಡಿತವಾಗ್ಲೂ ಇದೆಲ್ಲ ನಿಮಗೆ ಸಿಗತ್ತೆ. ಓಕೆ, ನೀವು ಏನೇನು ಬೇಡ್ಕೊಂಡಿದ್ದೀರಾ, ಏನೇನು ವಿಶಸ್ ಇದೆ ನಿಮ್ಮ ಮನಸ್ಸಲ್ಲಿ, ಏನೆಲ್ಲ ಆಸೆಗಳಿದೆ ಅವೆಲ್ಲ ಈಡೇರ್ತದೆ. ಬಟ್ ಆ್ಯಕ್ಷನ್ ತೊಗೊಳಕ್ಕೆ ರೆಡಿಯಾಗಿ ಅಂತ ಹೇಳ್ಬಿಟ್ಟಿಲ್ಲಿ ಗೈಡೆನ್ಸ್ ಬರ್ತಾ ಇದೆ, ಫಾಲೋ ಮಾಡಿ. ಮತ್ತು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪರ್ಸ್ನಲ್ ರೀಡಿಂಗ್ ಬೇಕಿದ್ರೆ ಸೆಷನನ್ನು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಹೀಲಿಂಗ್ ಸೆಷನ್ ಕೂಡ ಪ್ರೊವೈಡ್ ಇದೆ, ನೀವು ಸೆಷನನ್ನು ಬುಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.